ರೀತಿಯಲ್ಲಿ ಯಾವ ವೃತ್ತಿಯಲ್ಲಿ ಅವರ ರಂಗದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ನಾವು ಪೊಲಿಟಿಕಲ್ ರಂಗದಲ್ಲಿ ನಮ್ಮ ವೃತ್ತಿಯಲ್ಲಿ ನಾವು ಕೆಲಸ ಮಾಡ್ಕೊಂತ ಬರ್ತಿದ್ವಿ. ಸುದೀರ್ಘವಾಗಿ 30 ವರ್ಷಗಳ ಕಾಲ ರಾಜಕೀಯ ಅನುಭವ ಇದ್ದಂತ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ತ್ರಾಸಾದಂತ ಟೈಮಲ್ಲಿ ನಾವು ಕೆಲವೊಂದ್ಸರಿ ಕಾಂಗ್ರೆಸ್ ಅವ್ರಿಗೆ ಏನೋ ತೊಂದರೆ ಆದಂತ ಟೈಮಲ್ಲಿ ನಾವು ಪಾರ್ಟಿ ಬಾ ಅಂತೇಳಿ ಕರಿತೀವಲ್ಲ, ಸಹಜ ಅಲ್ಲ. ಅವ್ರು ರಾಮ್ನವ್ರು ತೊಂದರೆ ಆಗಿದೆ ಅಂದ್ರೆ ಬಾ ಅಂತ ಅಂದಿರ್ಬೋದು, ಏನ್ ತಪ್ಪೇನಿದೆ ಅದರಲ್ಲಿ. ಇವತ್ತು ಹೋಗ್ಬೇಕಾ ಹೋಗ್ಬಾರ್ದು ಅನ್ನೋದು ನಮ್ಮ ಅನಿಸ್ಥಿತಿ ಬಿಟ್ಟು ಸಂಪರ್ಕ ಬಂದಿದ್ರೆ ಅಂತಂದ್ರೆ ಎಲ್ಲರೂ ಕೂಡ ಸಮಕಾಲೀನ ಹೋರಾಟಗಾರ ನಾವೆಲ್ಲರೂ ಕೂಡ. ಅಂದ್ರೆ ಎಲ್ಲರೂ ಕೂಡ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಕಾಂಗ್ರೆಸ್ ಅಲ್ಲಿ ಯಾರು ಫ್ರಂಟ್ ಲೈನ್ ಲೀಡರ್ಸ್ ಇದಾರೋ, ಯಾರು ಜೆಡಿಎಸ್ ಅಲ್ಲಿ ಫ್ರಂಟ್ ಲೈನ್ ಲೀಡರ್ಸ್ ಇದಾರೋ, ನಾವೆಲ್ಲರೂ ಕೂಡ ಇವತ್ತು ಒಳ್ಳೆ ಫ್ರೆಂಡ್ಸ್ ಆಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ನಡ್ಕೊಂಡಂತ ದಿನಗಳು ಕೂಡ ಇದಾವ. ಹಂಗಾಗಿ ಕರೆದಿರ್ಬೋದು. ಆದ್ರೆ ನನ್ನ ಮನಸ್ಥಿತಿ ಹೋಗ್ಬೇಕಾ ಬೇಡ ಅನ್ನೋದು ನನ್ನ ಮನಸ್ಥಿತಿ ತೀರ್ಮಾನ. ಇವತ್ತು ನನ್ನ ಮನಸ್ಥಿತಿ ನಾನು ಪಾರ್ಟಿ ಬಿಟ್ಟು ಇವತ್ತು ಹೋಗಲ್ಲ ಅನ್ನೋಂಥ ತೀರ್ಮಾನ ತಗೊಂಡಿದ್ದೀವಿ. ಅದರಲ್ಲಿ ಏನಿದೆ ಅದು ಬಹಳ ಸ್ಪಷ್ಟವಾಗಿದೆ. ಸರ್, ಮುಂದಿನ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ್ರೆ ಮುಖ್ಯಮಂತ್ರಿ ಹೆಸರಲ್ಲಿ ತಾನು ಹೇಳ್ತೀರಾ? ನೋಡೋಣ. ಇವಾಗ ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡಬೇಕು. ಪುನಃ ಮ್ಯಾಜಿಕ್ ನಂಬರ್ ಹತ್ತತ್ರ ನಾವು 125, 130 ಸ್ಥಾನಗಳು ಗೆಲ್ಲಬೇಕು. ಗೆದ್ದ ನಂತರ ಮುಖ್ಯಮಂತ್ರಿ ಸ್ಥಾನ ಪಾರ್ಟಿ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂತಾರ. ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡೋಣ. ಇನ್ನು ಬಹಳಷ್ಟು 3 ವರ್ಷಗಳ ಕಾಲ ಇದೆ. 3 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಕೇವಲ ಕೂಡ್ಲಿಗೆ ಒಂದಲ್ಲ, ಎಲ್ಲಾ ಕಡೆ ಕೂಡ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಪುನಃ ಪಾರ್ಟಿ ಕಟ್ಟುತ್ತೀವಿ. ಎಲ್ಲರೂ ಕೂಡ ಗೆಲ್ಲಂತ ಪ್ರಯತ್ನ ಮಾಡ್ತೀವಿ.